ಬಾ. ಹಲೋ, ಕಂಗ್ರಾಟ್ಸ್ ಆರ್ಯ, ಆದಿತ್ಯನ ರಿಲೀಸ್ ಮಾಡಿದೆಯಂತೆ. ನಿಮಗೆ ಗೊತ್ತಾಯ್ತು? ಆರ್ತಿ ಅವರು ಸೂರ್ಯ ಅವ್ರಿಗೆ ಫೋನ್ ಮಾಡಿದ್ರಂತೆ. ತಮ್ಮ ಅಣ್ಣ ಅಂತನೂ ನೋಡದೆ ಅರೆಸ್ಟ್ ಮಾಡ್ದ, ಆದರೆ ತಂಗಿ ಹೋಗಿ ಅಣ್ಣನ ರಿಲೀಸ್ ಮಾಡಿಸಿದ್ಲಂತೆ ಅಂತ ಆರ್ತಿ ಅವರು ತುಂಬಾ ಫೀಲ್ ಮಾಡ್ಕೊಂಡ್ರಂತೆ. ಅಂದ್ರೆ ನೀವು ಹೇಳೋದು ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗದಿರೋದಕ್ಕೆ ಏನಿದೆ ಆರ್ಯ? ನೀನು ಹೋಗಿ ಆದಿತ್ಯನ ಅರೆಸ್ಟ್ ಮಾಡಿದೆ, ಆದ್ರೆ ಸಾಕ್ಷಿ ದೊಡ್ಡ ಮನ್ಸು ಮಾಡಿ ಅವನನ್ನ ಬಿಡಿಸ್ಕೊಂಡು ಬಂದ್ಲು ಅಂತ ಆರ್ತಿ ಅವ್ರು ಹೇಳ್ತಿದ್ರು. ಸಾಕ್ಷಿ ಆದಿತ್ಯನ್ ಬಿಡಿಸಿದ್ಲ ಅಂತ? ಯಾಕೆ, ಈ ವಿಷಯ ನಿಂಗೆ ಗೊತ್ತಿಲ್ವಾ? ಇಲ್ಲ ಆಂಟಿ, ಸಾಕ್ಷಿ ಆದಿತ್ಯನ್ ಹೇಗ್ ಬಿಡ್ಸಕ್ ಸಾಧ್ಯ? ಆದಿತ್ಯ ರಿಲೀಸ್ ಆಗಕ್ಕೆ ರಂಜಿತ್ ಅವನ ವಿರುದ್ಧ ಸ್ಟೇಟ್ಮೆಂಟ್ ಕೊಡದೇ ಇರೋದೇ ಕಾರಣ. ಆದ್ರೆ ಆದಿತ್ಯ ರಂಜಿತ್ ಮೇಲೆ ಹಲ್ಲೆ ಮಾಡಿದಂತೂ ನಿಜ. ರಂಜಿತ್ ಇದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಆದಿತ್ಯ ಜೈಲಿಗೆ ಸೇರ್ತಿದ್ದಂತೂ ಗ್ಯಾರಂಟಿ. ಆದ್ರೆ ರಂಜಿತ್ ನಡೆದಿರೋ ಘಟನೆಗೂ ಆದಿತ್ಯಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟ. ಇದು ಸುಳ್ಳು ಅಂತ ನನಗೂ ಗೊತ್ತಿದೆ, ಆದ್ರೆ ಯಾಕೆ ಈ ರೀತಿ ಸುಳ್ಳು ಹೇಳ್ದ ಅಂತ ನನಗೆ ಗೊತ್ತಿಲ್ಲ. ಆ ಕಾರಣದ ಹೆಸರೇ ಸಾಕ್ಷಿ. ಆರ್ಯ, ಏನ್ ಹೇಳ್ತಿದ್ದೀರಾ ಆಂಟಿ? ಸಾಕ್ಷಿ ರಂಜಿತ್ನ ಮೀಟ್ ಮಾಡಿದ್ಲ? ರಂಜಿತ್ನ ಮೀಟ್ ಮಾಡಿದ್ದು ಸಾಕ್ಷಿನೇ, ಆದ್ರೆ ಆದಿತ್ಯನ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಕ್ಷಿನ ರಂಜಿತ್ ಹತ್ರ ಕಳಿಸಿದ್ದು ಆರ್ತಿ ಅವರು. ಇಲ್ಲ, ಆರ್ತಿ ಅಮ್ಮ ಹಾಗೆ ಮಾಡಕ್ ಸಾಧ್ಯ ಇಲ್ಲ. ಆರ್ಯ, ನಿನಗೆ ಸುಳ್ಳು ಹೇಳಿ ನನಗೇನು ಲಾಭ ಹೇಳು? ನೋಡು, ಆರ್ತಿ ಅವ್ರ ಜೊತೆ ಸೂರ್ಯ ಅವ್ರು ಮಾತಾಡಿದ್ದನ್ನ ಸೂರ್ಯ ಅವರು ಅಮ್ಮಂಗೆ ಹೇಳ್ತಿದ್ರು. ಆ ಮಾತುಗಳನ್ನ ಕೇಳಿ ನಾನು ನಿನಗದನ್ನ ಹೇಳ್ತಿದ್ದೀನಿ ಅಷ್ಟೇ. ಆದ್ರೆ ಆರ್ತಿ ಅಮ್ಮ ಹೀಗೆಲ್ಲ? ಆರ್ಯ, ಆರ್ತಿ ಅವ್ರಿಗೆ ಅವ್ರ ಮಗ ಅರೆಸ್ಟ್ ಆಗಿರೋದು ಬೇಜಾರಾಗಿರುತ್ತೆ. ನೀನಂತೂ ಕಾನೂನು ವಿರುದ್ಧವಾಗಿ ಆದಿತ್ಯನ ರಿಲೀಸ್ ಮಾಡಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸೆಂಟಿಮೆಂಟಲ್ ಆಗಿ ಸಾಕ್ಷಿನ ಮುಂದಿಟ್ಕೊಂಡು ರಂಜಿತ್ ಹತ್ರ ಅವಳನ್ನ ಕಳಿಸ್ಬಿಟ್ಟು ಇವನ್ನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಹಾಕಿದ್ದಾರೆ. ಪಾಪ ಸಾಕ್ಷಿ ಆದಿತ್ಯನ ಮೇಲಿನ ಪ್ರೀತಿಗಿಂತ ಆರ್ತಿ ಅಮ್ಮನ ಮಾತಿಗೆ ವಿರೋಧ ಮಾಡೋಕ್ಕಾಗ್ದೇನೆ ಅವಳಿಗೆ ಇಷ್ಟ ಇದ್ರೂ ಇಲ್ಲದೆ ಹೋದ್ರೂ ರಂಜಿತ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾಳೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಆ ರಂಜಿತು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆರ್ತಿ ಅವರು ಸಾಕ್ಷಿನ ರಂಜಿತ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಕಳಿಸಿದ್ದು ಸೂರ್ಯ ಸರ್ಗೂ ಇಷ್ಟ ಆಗಿಲ್ಲ. ಪಾಪ ಈ ವಿಷಯ ಕೇಳಿದ್ಮೇಲೆ ತುಂಬ ಅಪ್ಸೆಟ್ ಆಗಿದ್ದಾರೆ. ನಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಆಂಟಿ. ನನ್ನ ಮಗನೇ, ನೀನು ಮತ್ತೆ ನಂಗೆ ಕಾಲ್ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆರ್ತಿ ಅವ್ರ ವಿರುದ್ಧ ನಿನ್ನ ಮನಸ್ಸಲ್ಲಿ ಒಂದು ಕಿಡಿ ಹಚ್ಚಬೇಕಾಗಿತ್ತು, ಹಚ್ಚಾಯ್ತು. ನನ್ನ ಮಗ ಇಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವನು ಯಾವ ವಾರ್ಡಲ್ಲಿದ್ದಾನೆ ಅಂತ ಹೇಳ್ತೀರಾ ಪ್ಲೀಸ್? ಪೇಷಂಟ್ ಹೆಸರೇನು? ನನ್ನ ಮಗನ ಹೆಸರು ರಂಜಿತ್ ಚಿದಂಬರಂ. 13ನೇ ನಂಬರ್ ವಾರ್ಡ್ನಲ್ಲಿದ್ದಾರೆ, ಹೀಗೆ ಹೋಗಿ. ಥ್ಯಾಂಕ್ ಯು ಸೋ ಮಚ್. ರಂಜಿತ್ ಅಮ್ಮ, ಯಾವಾಗ ಬಂದ್ರಿ? ಏರ್ಪೋರ್ಟಿಂದ ನೇರವಾಗಿ ಇಲ್ಲಿಗೆ ಬಂದೆ ಕಣೋ. ಹೇಗಿದೀಯಾ? ಏನಾಗಿದೆ ನಿನಗೆ? ಏನು ಆಗಿಲ್ಲ. ಏನು ಇದು ರಂಜಿತ್, ಇಷ್ಟು ದೊಡ್ಡ ಗಾಯ ಆಗಿದೆ, ಹೇಗಾಯ್ತು? ಅದು ಅಮ್ಮ, ಅದು ಆದಿತ್ಯ ಅಂತ ಯಾವಾಗ ಬಂದೆ ವೈಜಯಂತಿ? ಮೊದಲೇ ಹೇಳಿದ್ರೆ ಕಾರ್ ಕಳಿಸ್ತಿದ್ನಲ್ಲ ಏರ್ಪೋರ್ಟಿಗೆ, ನನಗೇನು ಹೇಳಲಿಲ್ಲ ನೀನು? ನನಗೆ ಅಂತ ಏರ್ ಟಿಕೆಟ್ ಬುಕ್ ಮಾಡಿಸಿದವ್ರಿಗೆ ಫ್ಲೈಟ್ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ? ಮದುವೆ ಅದು ಹೊಸದರಲ್ಲೇ ನನ್ನ ಬಗ್ಗೆ ಕಾಳಜಿ ವಹಿಸಲಿಲ್ಲ ನೀವು. 26 ವರ್ಷಗಳಾಯ್ತು ಮದುವೆ ಆಗಿ. ಈಗ ನಿಮ್ಮಿಂದ ಆ ಕಾಳಜಿ ಎಕ್ಸ್ಪೆಕ್ಟ್ ಮಾಡೋಷ್ಟು ಇನ್ನೋಸೆನ್ಸ್ ಇಲ್ಲ ಬಿಡಿ ನನಗೆ. ಬಂದ ತಕ್ಷಣ ಬೇಜಾರು ಮಾಡ್ಕೋತೀಯಲ್ಲೇ. ನಮ್ಮ ಡ್ರೈವರ್ ಕಾರ್ ತಗೊಂಡು ಹೊರಗಡೆ ಹೋಗಿದ್ದ. ಏನಾಗಿದೆ ರಂಜಿತ್ಗೆ?
ಹೊಟ್ಟೆಗೆ ಇಷ್ಟು ದೊಡ್ಡ ಗಾಯ ಆಗಿದೆ. ನೀವು ನೋಡಿದ್ರೆ ಇವ್ನಿಗೆ ಹುಷಾರಿಲ್ಲ ಅಂತ ಅಷ್ಟೇ ಹೇಳಿದ್ರಿ. ಇಲ್ಲಿ ಪರಿಸ್ಥಿತಿ ಬೇರೆನೇ ಇದೆ. ಏನಾಗಿದೆ ನನ್ನ ಮಗನಿಗೆ? ಏನು ಇಲ್ಲಮ್ಮ, ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೆ ಯಾರು ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಟೋದಿಲ್ಲ. ಸುಳ್ಳು ಹೇಳ್ಬೇಡ ನೀನು, ನಿಜ ಹೇಳು. ಏನೋ ಆದಿತ್ಯ ಅಂತ ಹೇಳ್ತಾ ಇದ್ದೆ, ನಿಮ್ಮಪ್ಪ ಬಂದ ಕೂಡಲೇ ಮಾತು ನಿಲ್ಲಿಸ್ಬಿಟ್ಟಿಯಲ್ಲ. ನಿಜ ಹೇಳ್ಬೇಡ ಅಂತ ಕಣ್ಸನೆ ಮಾಡಿದ್ರ ಅವರು ನಿನ್ಗೆ? ಬೈಕಲ್ಲಿ ಬರ್ತಿದ್ದೆ, ಆಕ್ಸಿಡೆಂಟ್ ಆಯ್ತಮ್ಮ. ಸುಳ್ಳು ಹೇಳ್ಬೇಡ ನೀನು. ಒಂದು ಸಲ ಬೈಕಿಂದ ಬಿದ್ಮೇಲೆ ನೀನು ಬೈಕ್ ಓಡಿಸ್ತಾ ಇರಲಿಲ್ಲ. ಇರೋ ವಿಷಯ ಹೇಳ್ಬಿಡು ವೈಜಯಂತಿ. ನಮ್ಮ ಮೈನಿಂಗ್ ಕಂಪ್ನಿನಲ್ಲಿ ಆದಿತ್ಯ ಅಂತ ಕ್ರೇನ್ ಆಪರೇಟರ್ ಇದ್ದಾನೆ. ಇವನು ಸೈಟ್ ಇನ್ಸ್ಪೆಕ್ಷನ್ಗೆ ಅಂತ ಅಲ್ಲಿಗೆ ಹೋದಾಗ ಕ್ರೇನ್ ಆರ್ಮ್ ಇರುತ್ತಲ್ಲ, ಅದು ಕಿಟಕಿಗೆ ತಗಲಿದೆ. ಅದ್ರ ಗಾಜು ಪುಡಿ ಪುಡಿಯಾಗಿ ಇವನಿಗೆ ಚುಚ್ಚಿದೆ. ಇವ್ರು ಹೇಳ್ತಾ ಇರೋದು ನಿಜನೇನೋ? ಹೌದಮ್ಮ, ಅಷ್ಟೇ ಆಗಿದ್ದು ಅದು. ಹೌದು. ಎಂತೆಂತ ಅವನ ಕೆಲಸದಲ್ಲಿ ಇಟ್ಕೊಂಡಿದ್ದೀರಾ ನೀವು? ಮೊದಲು ಅವ್ರನ್ನೆಲ್ಲ ಕೆಲಸದಿಂದ ತೆಗೆದುಹಾಕಾಯ್ತು. ಹೂಮ, ಅವಾಗಲೇ ತೆಗೆದಾಕಾಯ್ತು. ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ನೀವು ನೋಡಿದ್ರೆ ಇವನ್ ಹುಷಾರಿಲ್ಲ ಅಂತ ಮಾತ್ರ ಹೇಳಿದ್ರಲ್ಲ ನನಗೆ. ನೋಡು, ಫೋನಲ್ಲಿ ಎಲ್ಲ ವಿಷಯ ಹೇಳಿದ್ರೆ ನೀನು ತುಂಬಾ ಗಾಬರಿ ಮಾಡ್ಕೊತಿದ್ದೆ. ಅದಕ್ಕೆ ಏನೂ ಹೇಳಕ್ ಹೋಗ್ಲಿಲ್ಲ ಅಷ್ಟೇ. ತುಂಬಾ ನೋವಾಗ್ತಾ ಇದ್ದೀನೋ? ಏನಿಲ್ಲಮ್ಮ, ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ, ಇವಾಗೇನು ನೋವಿಲ್ಲ. ರಂಜಿತ್ ಗಾರ್ಡಿಯನ್ ಚಿದಂಬರ ಅವರು ನೀವೇ ಅಲ್ವಾ? ಗಾರ್ಡಿಯನ್ನ? ಹೌದು, ಯಾಕೆ? ಕ್ರೆಡಿಟ್ ಕಾರ್ಡ್ ಅಕೌಂಟೆಂಟ್ ಅಲ್ಲಿ ಮರ್ತು ಬಂದಿದ್ದೀರಂತೆ, ಹೋಗಿ ಕನೆಕ್ಟ್ ಮಾಡ್ಕೊಳ್ಬೇಕಂತ. ಓಕೆ, ಕನೆಕ್ಟ್ ಮಾಡ್ತೀನಿ. ಸಾಕ್ಷಿ, ಆರ್ಯ, ಆದಿತ್ಯನ ರಿಲೀಸ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಣೋ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಮ್ಮ? ನಾನಾಗೇನು ಆದಿತ್ಯನ ರಿಲೀಸ್ ಮಾಡಿಲ್ವಲ್ಲ. ರಂಜಿತ್ತು ಇವನ್ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ಅದಕ್ಕೆ ರಿಲೀಸ್ ಮಾಡಿದೆ. ಆ ಕಂಪ್ಲೇಂಟ್ ಕೊಡದೇ ಇರೋ ಕಾರಣ ಇಲ್ಲಿ ಇದ್ದಾರಲ್ಲ, ಇವ್ರಿಗೆ ಥ್ಯಾಂಕ್ಸ್ ಹೇಳಿ. ತುಂಬಾ ಚೆನ್ನಾಗಿ ಡ್ರಾ ಮಾಡಕ್ ಕಲ್ತ್ಬಿಟ್ಟಿದ್ಯಾ ಸಾಕ್ಷಿ. ಅವತ್ತು ರಂಜಿತ್ ಹತ್ರ ಸ್ಟೇಟ್ಮೆಂಟ್ ತಗೊಳಕ್ಕೆ ನಾನು ಆಸ್ಪತ್ರೆಗೆ ಹೋದಾಗ ನಿಮ್ಮ ಮುದ್ದಿನ ಮಗಳು ಅಲ್ಲಿ ಬಂದಿದ್ಲು. ಕಾರಣ ಕೇಳಿದ್ರೆ ಡ್ರೆಸ್ಸಿಂಗ್ ಮಾಡಿಸ್ಕೊಳಕ್ ಬಂದಿದ್ದೀನಿ ಅಂತ ನನ್ನ ಮುಂದೆನೇ ಸುಳ್ಳು ಹೇಳ್ತಾಳೆ. ಡ್ರೆಸ್ಸಿಂಗ್ ಬರೀ ನೆಪ ಅಷ್ಟೇ. ನೀನ್ ನಿಜವಾಗ್ಲೂ ಆಸ್ಪತ್ರೆಗೆ ಹೋಗಿದ್ದು ರಂಜಿತ್ ಮೀಟ್ ಮಾಡಕ್ತಾನೆ. ಹೋಗ್ಲಿ ಬಿಡು ಆರ್ಯ, ನನ್ನ ಸಂಕಟ ನೋಡೋಕ್ಕಾಗದೆ ಇವಳು ರಂಜಿತ್ನ ಮೀಟ್ ಮಾಡಕ್ ಹೋಗಿದ್ದಾಳೆ ಅಷ್ಟೇ. ರಂಜಿತ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದ ಅಮ್ಮ. ಸಾಕ್ಷಿ ಸೂಸೈಡ್ ಅಟೆಂಪ್ಟ್ಗೂ ರಂಜಿತ್ ಕಾರಣ ಅಂತ ನನಗನ್ನಿಸ್ತಿದೆ. ಅಂತ ಮನುಷ್ಯನ ಇವಳು ಒಬ್ಳೆ ಹೋಗಿ ಮೀಟ್ ಮಾಡ್ಕೊಂಡ್ ಬಂದಿದ್ದಾಳಲ್ಲ, ಅಲ್ಲಿ ಹೋಗಿ ಆದಿತ್ಯನ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಡ ಅಂತ ಹೇಳಿದಾಳೆ. ಸಾಕ್ಷಿಗೂ ಅವನಿಗೂ ಸಂಬಂಧಪಟ್ಟಿದ್ದ ವಿಷಯ ಅಮ್ಮ ಇದು. ನೀವು ಅಡ್ಡ ಬರಬೇಡಿ, ಸೈಲೆಂಟ್ ಆಗಿರಿ. ಹಲೋ, ಮಾತು ಮರ್ಯಾದೆಯಾಗಿ ಬರ್ಲಿ. ಇದೇ ನಿನ್ ಸ್ಟೇಷನ್ ಅಲ್ಲ, ನಮ್ಮ ಮನೆ. ನೀನು ಮಾತಾಡ್ತಿರೋದು ನಮ್ಮ ಅಮ್ಮನ ಜೊತೆ, ಜ್ಞಾಪಕ ಇರ್ಲಿ. ನಾನ್ ಮಾತಾಡ್ತಿರೋದು ನಮ್ಮ ಅಕ್ಕನ ಜೊತೆ, ಇದು ನಿಮ್ಮ ಮಮ್ಮಿಗೆ ಹೇಳು. ಅದೇ, ನೀನೇನು ಮಾತಾಡ್ಬೇಡ, ಸುಮ್ಮನೆ ಇರು. ನೀನ್ ಕಾರ್ತಿಕ್ನ ರಿಜೆಕ್ಟ್ ಮಾಡಿದ್ದು, ಬೇರೆ ಯಾರನ್ನೂ ಇಷ್ಟಪಡ್ತಿದ್ದೀನಿ, ಸಂಜೆ ಅವನ ಹೆಸರು ಹೇಳ್ತೀನಿ ಅಂತ ಹೇಳಿದ್ದು ಎಲ್ಲ ಈ ರಂಜಿತ್ ಬಗ್ಗೆ ತಾನೇ. ನನಗೆ ಆಕ್ಸಿಡೆಂಟ್ ಆಗೋ ಕಾರಣನೂ ರಂಜಿತ್ತೆ, ನಿನ್ ಸೂಸೈಡ್ಗೂ ರಂಜಿತ್ತೆ ಕಾರಣ. ಆದಿತ್ಯ ರಂಜಿತ್ ಮೇಲೆ ಅಟ್ಯಾಕ್ ಮಾಡ್ದಲ್ಲ, ಅದಕ್ಕೂ ರಂಜಿತ್ತೆ ಕಾರಣ ಅಂತ ನನ್ನ ಡಿಪಾರ್ಟ್ಮೆಂಟಿಗೆ ಡೌಟ್ ಇದೆ. ಆ ಡೌಟನ್ನು ಕ್ಲಾರಿಫೈ ಮಾಡೋಣ ಅಂದ್ರೆ ಆ ರಾಸ್ಕಲ್ ವಿರುದ್ಧ ಯಾವ ಎವಿಡೆನ್ಸು ಸಿಗ್ತಿಲ್ಲ. ಇರ್ಲಿ, ಕಳ್ಳರು ಎಷ್ಟು ಜಾಣರಾದ್ರೂ ಒಂದು ಚಿಕ್ಕ ಸುಳು ಬಿಟ್ಟಿರ್ತಾರೆ. ಆ ಸುಳು ಏನಂತ ನಾನು ಕಂಡುಹಿಡಿತೀನಿ. ಅದಾದ್ಮೇಲೂ ಸತ್ಯನ ಕತ್ತಲಲ್ಲಿ ಬಚ್ಚಿಡಕ್ಕೆ ಟ್ರೈ ಮಾಡಬೇಡ ಸಾಕ್ಷಿ. ನಿಜ ಹೇಳು, ಅವತ್ತು ಗೆಸ್ಟ್ ಹೌಸಲ್ಲಿ ನಿನ್ನ ರಂಜಿತ್ ಮಧ್ಯ ಏನು ನಡೀತು? ನಿನ್ನೆ ಕೇಳ್ತಿರೋ ಸಾಕ್ಷಿ, ಬಾಯ್ ಬಿಡು. ನೀನ್ ಸೂಸೈಡ್ ಹಿಂದೆ ರಂಜಿತ್ ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಾಂದ್ರೆ ಆದಿತ್ಯ ಯಾಕೆ ಅಟ್ಯಾಕ್ ಮಾಡ್ತಿದ್ದ? ನಿನ್ ಮಧ್ಯ ರಂಜಿತ್ ಮಧ್ಯ ಏನ್ ನಡೀತು ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಹೇಳು ಸಾಕ್ಷಿ, ಏನಾಯ್ತು? ಹೇಳು ಸಾಕ್ಷಿ, ಹೇಳೇ. ಹೇಳಲ್ಲ ಕಣೋ, ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳಾಗಿದೆ. ಕಣ್ಣು ಕನ್ಸರ್ನಿಂದ ಕೂರಿಸ್ಕೊಂಡು ಕೇಳಿದ್ದಿದ್ರೆ ಹೇಳ್ತಿದ್ದೆ. ಅದನ್ ಬಿಟ್ಟು ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಅನ್ನೋ ದರ್ಪದಿಂದ ಕೇಳ್ತಾ ಇದೆಯಲ್ಲ, ನಾನು ಹೇಳಲ್ಲ. ಸಾಕ್ಷಿ, ನೀನ್ ಸೂಸೈಡ್ ಹಿಂದೆ ರಂಜಿತ್ ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಾಂದ್ರೆ ಆದಿತ್ಯ ಯಾಕೆ ಅಟ್ಯಾಕ್ ಮಾಡ್ತಿದ್ದ? ನಿನ್ ಮಧ್ಯ ರಂಜಿತ್ ಮಧ್ಯ ಏನ್ ನಡೀತು ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಹೇಳು ಸಾಕ್ಷಿ, ಏನಾಯ್ತು? ಹೇಳು ಸಾಕ್ಷಿ, ಹೇಳೇ. ಹೇಳಲ್ಲ ಕಣೋ, ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳಾಗಿದೆ. ಕಣ್ಣು ಕನ್ಸರ್ನಿಂದ ಕೂರಿಸ್ಕೊಂಡು ಕೇಳಿದ್ದಿದ್ರೆ ಹೇಳ್ತಿದ್ದೆ. ಅದನ್ ಬಿಟ್ಟು ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಅನ್ನೋ ದರ್ಪದಿಂದ ಕೇಳ್ತಾ ಇದೆಯಲ್ಲ, ನಾನು ಹೇಳಲ್ಲ. ಸಾಕ್ಷಿ, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬಾರ್ದು ಕಂದ. ಯಾಕೆ
ನಿಮ್ಮಪ್ಪ ಹೇಳ್ಕೊಟ್ಟಿಲ್ವಾ? ಏನ್ ಅಮ್ಮ ಮಗ ಡಾಮಿನೇಟ್ ಮಾಡ್ತಾ ಇದ್ದೀರಾ? ನನ್ನ ಅಕ್ಕನ ಜೊತೆ ನಾನ್ ಮಾತಾಡ್ಬಾರ್ದಾ? ಬಾರೋದು ಈ ಕಡೆ, ಸುಮ್ಮನೆ ನಿಂತ್ಕೊಳ್ಳೋ. ನಿನಗೆಷ್ಟು ಇವಳ ಮೇಲೆ ಅಧಿಕಾರ ಇದೆಯೋ ಅವನಿಗೂ ಅಷ್ಟೇ ಇದೆ. ನೀನೇನು ಪ್ರಶ್ನೆ ಕೇಳಬೇಕು ಅಂತಿದೆ ಕೇಳು, ಉತ್ತರ ಕೊಡು ಸಾಕ್ಷಿ. ವಿಚಾರಿಸ್ಕೊಳ್ಳಿ, ಆದ್ರೆ ಸಾಕ್ಷಿ ಮೇಲೆ ಕೈ ಎತ್ತಿದ್ರೆ ನಾನ್ ಸುಮ್ಮನೆ ಇರಲ್ಲ. ಬಾಯ್ ಬಿಡು ಸಾಕ್ಷಿ. ಇದು ನನ್ನ ಪರ್ಸನಲ್ ವಿಷಯ ಆರ್ಯ. ಇದನ್ನ ಒತ್ತಾಯ ಮಾಡಿ ಕೇಳೋ ಅಧಿಕಾರ ನಿನಗಿಲ್ಲ. ಸ್ಲಿಮ್ ಅಲೋನ್. ಯಾಕೋ ಆರ್ಯ, ನೋಡು ಅವ್ಳು ಬೇಜಾರು ಮಾಡ್ಕೊಂಡು ಹೋದು. ಅವಳು ಸುಮ್ಮನೆ ಯಾಕೆ ಬಲವಂತ ಮಾಡ್ತಿದ್ಯಾ ನೀನು? ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾಡೋದ್ ಮಾಡ್ಬಿಟ್ಟು ಸಮಾಧಾನ ಹೇಳಕ್ ಬರ್ತಾರೆ. ಯಾಕೋ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನಾನೇನೋ ಮಾಡಿದೆ? ನಿಮ್ಮಲ್ಲಿ ತುಂಬಾ ಗೌರವ ಇತ್ತಮ್ಮ. ನೀವೀಗ ಮಾಡ್ತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ಏನ್ ಮಾಡಿದ್ನೋ ನಾನು? ಆದಿತ್ಯನ್ ರಿಲೀಸ್ ಮಾಡಕ್ಕೆ ಸಾಕ್ಷಿನ ಯೂಸ್ ಮಾಡ್ಕೊಂಡ್ರಿ ಅಮ್ಮ. ಇದು ನಿಮ್ಗೆ ಗೌರವ ತರೋ ಕೆಲ್ಸನ? ಏನು? ಆದಿತ್ಯನ್ ರಿಲೀಸ್ ಮಾಡ್ಸೋಕ್ಕೋಸ್ಕರ ನಾನು ಸಾಕ್ಷಿ ಯೂಸ್ ಮಾಡ್ಕೊಂಡು? ಅಷ್ಟೇ ಅಲ್ಲ, ಸಾಕ್ಷಿ ರಂಜಿತ್ ಫ್ರೆಂಡ್ಶಿಪ್ಗೂ ನೀವೇ ಕಾರಣ, ಸೂಸೈಡ್ಗೂ ಡೈರೆಕ್ಟ್ ಆಗಿ ನೀವೇ ಕಾರಣ. ಮುಚ್ಚಲ ಬಾಯಿ. ನಮ್ಮ ಅಮ್ಮನ ಬಗ್ಗೆ ಇನ್ನೊಂದು ಮಾತ್ರ ನಾನು ಮನುಷ್ಯನಾಗಿರಲ್ಲ. ನಿಂಗೆ ಏನೋ ಬೇಕು, ನಾನು ಜೈಲಿಗೆ ಹೋಗ್ಬೇಕು. ನಾಳೆ ಪೇಪರ್ ಅಲ್ಲಿ ತಮ್ಮ ಅಣ್ಣನ ಜೈಲಿಗೆ ಕಳ್ದಾಕ ಬರ್ಬೇಕು, ಅಷ್ಟೇ ತಾನೆ? ನಡಿಯೋ, ಬರ್ತೀನಿ. ಯಾವ ಕೋಟಿಗಾದ್ರೂ ಬರ್ತೀನಿ. ಅಯ್ಯ, ನನ್ನ ಮಾತಿಲ್ಲ ಆಡೋದು ಪರಿಣಾಮ ನೆಟ್ಟಿಗಿರಲ್ಲ. ನನ್ನ ರಂಜಿತ್ ವಿಷಯದಲ್ಲಿ ಅಮ್ಮನಾಗ್ಲಿ ಆದಿನಾಗ್ಲಿ ಮತ್ತೆ ತರಬೇಡ. ನೀನ್ ಇಲ್ಲಿರೋ ಅಷ್ಟು ಹೊತ್ತು ಯಾರಿಗೂ ನೆಮ್ಮದಿ ಇಲ್ಲ. ಮೊದಲು ಹೊರಡ ಇಲ್ಲಿಂದ. ನಿಮ್ಮ ಮೇಲೆ ವಿಶ್ವಾಸ ಇದೆ, ಅದಕ್ಕೆ ಆ ಜವಾಬ್ದಾರಿ ಕೊಟ್ಟಿದ್ದೀನಿ. ಓಕೆ? ಹಾಂ, ನಾನು ಆಮೇಲೆ ಫೋನ್ ಮಾಡ್ತೀನಿ. ವೈಜು, ಇಲ್ಲಿ ನಿಂತೇನು ಮಾಡ್ತಿದ್ಯಾ? ಎಷ್ಟೋ ತಿಂಗಳುಗಳ ಮೇಲೆ ಬಂದಿದ್ಯಾ? ನಿನ್ನ ಮಗ ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದ? ಅವನ ಜೊತೆ ಇರಬಾರ್ದಾ? ನನ್ನ ಮಗ ಅವನು ನಿಮ್ಗೇನಾಗಬೇಕು? ನನಗೂ ಮಗ ಆಗಬೇಕು. ಹಾಗಿದ್ಮೇಲೆ ಹಾಸ್ಪಿಟಲಲ್ಲಿ ಗಾರ್ಡಿಯನ್ ಅಂತ ಯಾಕೆ ಬರ್ಸಿದ್ದೀರಾ? ಓ, ಅದನ್ನ ಆಮೇಲೆ ಹೇಳ್ತೀನಿ. ನನಗೀಗಲೇ ಕಾರಣ ಗೊತ್ತಾಗಬೇಕು. ಇದು ಆಸ್ಪತ್ರೆ, ಹಠ ಮಾಡೋಕ್ಕೆ ಹೋಗ್ಬೇಡ. ಏನಾದರೂ ಅನ್ಕೊಳ್ಳಿ, ಕಾರಣ ಏನು ಅನ್ನೋದು ನನಗೆ ಗೊತ್ತಾಗಬೇಕು ಅಷ್ಟೇ. ನೋಡು, ರಂಜಿತ್ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. ಅವನು ಅವಳನ್ನ ಮದುವೆ ಆಗಬೇಕು ಅಂತಂದರೆ ನಾನು ಅವನಿಗೆ ಗಾರ್ಡಿಯನ್ ಆಗೇ ಇರಬೇಕು. ನೀವು ತಂದೆ ಅಂತ ಗೊತ್ತಾದರೆ ಮದುವೆ ಯಾಕಾಗಲ್ಲ? ನನಗೂ ಆ ಹುಡುಗಿ ತಂದೆಗೂ ಆಗಲ್ಲ. ಅವನು ನನ್ನ ಬಿಸ್ನೆಸ್ಗೆ ತೊಂದರೆ ಕೊಡ್ತಾ ಇದ್ದಾನೆ. ಆ ಹುಡುಗಿ ತಂದೆ ಯಾರು? MLA ಸೂರ್ಯ ರಾಜಶೇಖರ್. ಅವ್ರಿಗೂ ನಿಮಗೂ ತುಂಬ ವರ್ಷಗಳಿಂದ ಆಗಲ್ಲ. ರಂಜಿತ್ ಅವ್ರ ಮಗಳನ್ನ ಯಾಕೆ ಇಷ್ಟಪಟ್ಟ? ಇಷ್ಟು ವರ್ಷ ನನ್ನ ಜೊತೆಗೆ ಸಂಸಾರ ಮಾಡಿದ್ರು ನಾನು ಏನು ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ. ಈ ಚಿದಂಬರಂ ವೈರಿಗಳ ಜೊತೆಗೆ ಸಂಬಂಧ ಬೆಳೆಸೋದು ಯಾಕೆ ಹೇಳು? ಅಂದರೆ MLA ಸೂರ್ಯ ರಾಜಶೇಖರ್ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಅವರ ಮಗಳನ್ನ ಮದುವೆ ಆಗುವಂತ ರಂಜಿತ್ ಹೇಳಿದ್ದೀರಾ? ಈ ನಿಮ್ಮ ಕೆಟ್ಟ ಆಟಗಳಿಗೆ ನನ್ನ ಮಗನ್ನ ಯಾಕೆ ಯೂಸ್ ಮಾಡ್ಕೋತಾ ಇದ್ದೀರಾ ನೀವು? ನಾಚಿಕೆ ಆಗಲ್ವಾ ನಿಮಗೆ? ಮಗನನ್ನು ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ, ನಿನ್ನನ್ನು ಯಾಕೆ ಯೂಸ್ ಮಾಡ್ಕೋತಾ ಇಲ್ಲ ಅಂತ ನಿನಗೆ ಬೇಜಾರ? ಡೋಂಟ್ ವರಿ ವೈಜು, ಈ ಚಿದಂಬರ ನಾಟಕದಲ್ಲಿ ನಿನಗೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ನೀನಿಷ್ಟು ದಿವಸ ಏನು ಮಾಡ್ಕೊಂಡು ಬಂದಿದ್ಯಲ್ಲ ಅದೇ ಪಾತ್ರ. ರಂಜಿತನ ತಾಯಿಯಾಗಿ MLA ಸೂರ್ಯನ ಮುಂದೆ ಕಾಣಿಸ್ಕೊಂಡ್ರೆ ಅಷ್ಟೇ ಸಾಕು. ಅಂದರೆ ನಾನು ಹೇಳೋದು ಅರ್ಥ ಆಗ್ಲಿಲ್ವಾ ವೈಜು? ರಂಜಿತ್ಗೆ ತಾಯಿ ನೀನೇ. ರಂಜಿತನ ತಂದೆಯಾಗಿ ನನ್ನ ಸ್ನೇಹಿತನೊಬ್ಬ ನಿನ್ನ ಜೊತೆಗೆ ಬರ್ತಾನೆ. ಏನು ಹೇಳ್ತಾ ಇದ್ದೀರಾ ನೀವು? ಹುಚ್ಚಿದೆಯಾ ನಿಮಗೆ? ನೀನೇನು ಬೇಕಾದರೂ ಅಂದ್ಕೋ, ನಮ್ಮ ಮಗ ರಂಜಿತನ ಮದುವೆ ಸಾಕ್ಷಿ ಜೊತೆ ಆಗೋವರೆಗೂ ನೀನು ಇದೇ ಥರ ಮೇಂಟೈನ್ ಮಾಡಬೇಕು. ನೀನು ನನ್ನ ಹೆಂಡತಿ ಅಂತ, ಅವನು ನನ್ನ ಮಗ ಅಂತ ಸೂರ್ಯನಿಗಾಗಲಿ ಅವನ ಹೆಂಡತಿ ಆರ್ತಿಗಾಗಲಿ ಗೊತ್ತಾಗಬಾರ್ದು ಅಷ್ಟೇ. ನಿಮ್ಮ ಸ್ವಂತ ಹೆಂಡತಿನ ಇನ್ನೊಬ್ಬರ ಹೆಂಡತಿ ಆಗು ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿಗೆ ನಾನು ಏನಾದೆ?
ಕೇಳಕ್ಕೆ ಅಸಹ್ಯ ಆಗುವಂಥದ್ದನ್ನ ಮಾಡು ಅಂತ ಇದ್ದೀರಾ? ಸೂರ್ಯ ನನ್ನ ಬಿಸ್ನೆಸ್ಗೆ ಬಿಸಿನೀರು ಕಾಯಿಸ್ತಾ ಇದ್ದಾನೆ. ನಾನು ಬಿಸ್ನೆಸ್ ಉಳಿಸ್ಕೋಬೇಕು ಅಂದರೆ ಅವನ ಮಗಳನ್ನ ಸೊಸೆ ಮಾಡಿಕೊಂಡು ಅವನಿಗೆ ಬಿಸಿ ಮುಟ್ಟಿಸೋದು ಒಂದೇ ದಾರಿ ಉಳಿದಿರೋದು ನನಗೆ. ರಂಜಿತ್ ನನ್ನ ಮಗ ಅಂತ ಗೊತ್ತಾದರೆ ಅವನು ತನ್ನ ಮಗಳನ್ನು ನನ್ನ ಮನೆಗೆ ಕೊಡೋದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಇಷ್ಟು ತಂತ್ರಗಳನ್ನು ಹೂಡ್ತಾ ಇದ್ದೀನಿ. ನಿನಗಿವೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ನಾನೇನು ಹೇಳ್ತೀನೋ ಅದನ್ನು ಮಾಡ್ತಾ ಹೋಗು ಅಷ್ಟೇ. ನಿಮ್ಮ ಬಿಸ್ನೆಸ್ ಮುಳುಗ್ತಾ ಇದೆ ಅಂತ ನಿಮ್ಮ ಹೆಂಡತಿ ಮಗನ ವ್ಯಕ್ತಿತ್ವನ ಮಾರಾಟಕ್ಕಿಡ್ತಾ ಇದ್ದೀರಾ? ನೋ, ಇಂಪಾಸಿಬಲ್. ನಾನಿದಕ್ಕೊಪ್ಪಲ್ಲ. ನಾನು ಹೀಗೆ ವಿಶೇಷವಾಗಿ ಏನಾದರೂ ಜವಾಬ್ದಾರಿ ಕೊಟ್ಟಾಗಲಿಲ್ಲ ಹೀಗೆ ಹಠ ಮಾಡ್ತೀಯ. ಕೊನೆಗೆ ನಾನು ಹೇಳಿದ ಹಾಗೆ ಮಾಡಲೇಬೇಕಾಗತ್ತೆ. ಯಾಕೆ ಸುಮ್ಮನೆ ವ್ಯರ್ಥವಾಗಿ ಆರ್ಗ್ಯೂ ಮಾಡಿ ನೀನು ಎನರ್ಜಿನ ವೇಸ್ಟ್ ಮಾಡ್ಕೋತೀಯ? ಈ ಸಲ ಮಾತ್ರ ನೀವೇನೇ ಹೆದರ್ಸಿದ್ರು ಈ ನಿಮ್ಮ ಚೀಪ್ ಗೇಮ್ನಲ್ಲಿ ದಾಳ ಆಗಕ್ಕೆ ನಾನು ಒಪ್ಪೋದಿಲ್ಲ. ನೀನು ಒಪ್ಕೊಳ್ಳದೆ ಹೋದರೆ ನಿನ್ನ ಮಗನ್ನ ಜೈಲಿಗೆ ಕಳಿಸ್ತೀನಿ. ನಿನ್ನ ಕುಲಪುತ್ರ ನನ್ನ ಮಾತು ಕೇಳಿಕೊಂಡು ಸೂರ್ಯನ ಮಗಳನ್ನ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋಗಿ ಬಲವಂತವಾಗಿ ತನ್ನವಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ರಂಜಿತ್, ಹಾಂ, ಈ ವಿಷಯ ಇನ್ನೂ ಸೂರ್ಯನ ಮನೆಯಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಸಾಕ್ಷಿ ತುಂಬ ಒಳ್ಳೆಯ ಹುಡುಗಿ. ಅದಕ್ಕೆ ಅವಳು ಅಣ್ಣನ ಮುಂದೆ ಒಂದು ಬಿಟ್ಟು ಬೇರೆ ಯಾರ ಮುಂದೆನೂ ಬಾಯಿ ಬಿಟ್ಟಿಲ್ಲ. ಈಗ ನೀ ನನ್ನ ಮಾತು ಕೇಳದೆ ಹೋದರೆ ನಿನ್ನ ಮಗ ಮಾಡಿರೋ ಅವಾಂತರ ಎಲ್ಲ MLA ಸೂರ್ಯನಿಗೆ ಫೋನ್ ಮಾಡಿ ನಾನೇ ತಿಳಿಸ್ತೀನಿ. ನಿನ್ನ ಮಗನ ಅರೆಸ್ಟ್ ಮಾಡಿಸ್ತೀನಿ. ಆ ಸಾಕ್ಷಿ ಅಪ್ಪ ಸಾಧಾರಣ ವ್ಯಕ್ತಿ ಅಲ್ಲ, MLA. ಅದಕ್ಕೆ ಅವನು ಸಾಧ್ಯವಾದ ಎಲ್ಲ ಸೆಕ್ಷನ್ಗಳನ್ನು ನಿನ್ನ ಮಗನ ಮೇಲೆ ಹಾಕಿಸ್ತಾನೆ. ಕಡಿಮೆ ಅಂದರೂ 6 ರಿಂದ 7 ವರ್ಷ ಅವನು ಜೈಲಲ್ಲಿ ಕೊಡಿಬೇಕಾಗತ್ತೆ. ರಂಜಿತ್ತು ನಿಮ್ಮ ಸ್ವಂತ ಮಗ. ಅವನನ್ನ ನೀವೇ ಸರಿ ದಾರಿಗೆ ತರಬೇಕು. ಅದು ಬಿಟ್ಟು ನೀವೇ ಅವನ ದಾರಿ ತಪ್ಪಿಸ್ತಾ ಇದ್ದೀರಾ. ಸಾಲದಕ್ಕೆ ಅವನನ್ನ ಜೈಲಿಗೆ ಹಾಕಿಸ್ತೀನಿ ಅಂತ ಹೆದರ್ಸ್ತಾ ಇದ್ದೀರಾ. ಮನುಷ್ಯ ನೀವು. ನಾನು ಹೇಳ್ದಾಗ ಕೇಳಿದ್ರೆ ಅವನು ನನ್ನ ಮಗ, ಇಲ್ದಿದ್ರೆ ಅವನು ನಿನ್ನ ಮಗ ಮಾತ್ರ. ಯೋಚನೆ ಮಾಡು, ಏನ್ ಮಾಡ್ತೀಯ? ಏನಾಯ್ತಾರ್ಯ? ಬನ್ನಿ ಹೇಳ್ತೀನಿ. ಬನ್ನಿ ಸೂರ್ಯರೇ. ಡ್ಯಾಡಿನ ಕರ್ಸಿದ್ದು ನಿಮ್ಗೆ ಯೋಗಕ್ಷೇಮ ವಿಚಾರಿಸಕ್ಕಲ್ಲ. ಡ್ಯಾಡ್, ಫಸ್ಟ್ ಸಾಕ್ಷಿ ಕರ್ಕೊಂಡು ಮನೆಗೆ ಹೋಗೋಣ. ಯಾಕೋ ಹೇಳ್ತಿದ್ಯಾ? ಏನಾಯ್ತು? ವಿಷಯ ಇದೆ ಡ್ಯಾಡಿ, ಆಮೇಲೆ ಹೇಳ್ತೀನಿ. ಸಾಕ್ಷಿ, ಮನೆಗೆ ನಡಿ. ನೀನ್ ಹೇಳ್ದೆ ಅಂತ ನಾನು ಬಂದ್ಬಿಡಕ್ಕಾಗಲ್ಲ. ನನ್ನನ್ನು ವಿಚಾರಿಸೋದಕ್ಕೆ ತಂದೆ ತಾಯಿ ಇಬ್ರು ಇದ್ದಾರೆ ನನಗೆ. ಕೋಪ ಬರ್ಸ್ಬೇಡ ಸಾಕ್ಷಿ, ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ನೋಡಿದ್ರ ಡ್ಯಾಡ್, ನಿಮ್ಮಂದನೆ ಹೇಗೆ ಕೂಗಾಡ್ತಾನೆ ನನ್ನ ಮೇಲೆ ಅಂತ. ಆರ್ಯ, ಸಾಕ್ಷಿ ಮೇಲೆ ನಿನ್ ಕೋಪನ ತೋರಿಸ್ಬೇಡ. ಏನಾಯ್ತು ನನ್ನ ಹತ್ರ ಮಾತಾಡು. ವಿಷಯ ಏನು ಅದನ್ನ ಹೇಳು. ಆಮೇಲೆ ಹೇಳ್ತೀನಿ ಡ್ಯಾಡಿ. ಫಸ್ಟ್ ಇವಳ ಕರ್ಕೊಂಡು ಮನೆಗೆ ಹೋಗೋಣ. ಕಾರಣ ಇಲ್ಲದೆ ಕರ್ಕೊಂಡು ಹೋಗೋದು ಅಂದ್ರೆ ಏನರ್ಥ? ಸಾಕ್ಷಿ ಇಲ್ಲಿ ಆರಾಮಾಗಿದ್ದಾಳೆ. ಆರ್ತಿ ಅವರು ಶೋಭಮ್ಮ ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಮನೆಯಲ್ಲೂ ಗಾಯತ್ರಿ ಅಜ್ಜಿ ಅರ್ಪಿತಾ ಆಂಟಿ ಚೆನ್ನಾಗಿ ನೋಡ್ಕೊಳ್ತಾರೆ ಡ್ಯಾಡಿ. ಸಾಕ್ಷಿ ಇನ್ನೂ ಇಲ್ಲೇ ಇದ್ರೆ ಆರ್ತಿ ಅಮ್ಮ ಇವಳು ದಾರಿ ತಪ್ಪಿಸ್ಬಿಡ್ತಾರೆ ಅಷ್ಟೇ. ಆರ್ತಿ ಅವರು ಸಾಕ್ಷಿಗೆ ದಾರಿ ತಪ್ಪಿಸದ? ಹೆಂಗಿದೆ ಮೈಗೆ? ಆದಿತ್ಯ, ಮಾತಾಡ್ಬೇಡ, ಸುಮ್ಮನೆ ಆಗಲ್ಲಮ್ಮ. ಹೆಂಗ್ ಮಾತಾಡ್ತಾನೋ ನೋಡು. ಸುಮ್ಮನೆ ಅಂತ ಹೇಳಿದೆ ತಾನೆ. ದೊಡ್ಡವರು ಅಂತ ನಾವಿದ್ದೀವಿ, ನಾವು ಮಾತಾಡ್ತೀವಿ. ಸಾಕ್ಷಿನ ದಾರಿ ತಪ್ಪಿಸುವಂಥದ್ದು ನಾನೇನು ಮಾಡಿದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಿರೋ ತರ ಆಕ್ಟ್ ಮಾಡ್ತಾ ಇದ್ದೀರಾ. ಇದು ನಿಮ್ಗೆ ಸರಿ ಅನ್ಸುತ್ತಾ? ಆರ್ಯ, ಅವರು ನಿನ್ ತಾಯಿ, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ತಾಯಿ ಆದರೂ ಟೀಚರ್ ಆದರೂ ಬೇರೆಯವ್ರಿಗೆ ಮಾದರಿ ಆಗೋ ತರ ಬದುಕಬೇಕು. ಅದನ್ನ ಬಿಟ್ಟು ಬೇರೆಯವ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ, ತಾನು ತನ್ನ ಮಗ ಚೆನ್ನಾಗಿರ್ಬೇಕು ಅಂತ ಪ್ಲಾನ್ ಮಾಡೋರ್ ಬಗ್ಗೆ ಹೇಗೆ ಗೌರವ ಬರುತ್ತೆ? ವಿಷಯ ಏನು ಅಂತ ನೇರವಾಗಿ ಹೇಳು ಆರ್ಯ. ಆದಿತ್ಯ ರಂಜಿತ್ ಮೇಲೆ ಅಟ್ಯಾಕ್ ಮಾಡಿದ್ರು ಇಡೀ ಊರಿಗೆ ಗೊತ್ತಿದೆ. ಅದನ್ನ ಕಣ್ಣಾರೆ ನೋಡಿದವರು ಇದ್ದಾರೆ ಡ್ಯಾಡ್.
ಅರೆ ರಂಜಿತ್ ಹತ್ರ ಸ್ಟೇಟ್ಮೆಂಟ್ ತಗೊಳಕ್ ಹೋದಾಗ ಆದಿತ್ಯ ಅದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ದ. ಸಿಲ್ಲಿ ರೀಸನ್ ಕೊಟ್ಟಿದ್ದಾನೆ ಡ್ಯಾಡ್. ಅವ್ನು ಹೀಗೆ ಹೇಳಕ್ ಯಾರು ಕಾರಣ ಗೊತ್ತಾ? ಯಾರು? ಆರ್ತಿ ಅಮ್ಮ. ಇವ್ರು ಆದಿತ್ಯನ್ ಬಚಾವ್ ಮಾಡಕ್ಕೆ ಸಾಕ್ಷಿ ಒಬ್ಬಳನ್ನೇ ರಂಜಿತ್ ಹತ್ರ ಮಾತಾಡ್ಕೊಂಬ ಅಂತ ಆಸ್ಪತ್ರೆ ಕಳ್ಸಿದ್ದಾರೆ. ನನಗೂ ವಿಷಯ ಗೊತ್ತಾಯ್ತು. ಟ್ರೇಲ್ಗೆ ನಾನು ಅರೇಂಜ್ ಮಾಡ್ತಿದ್ದೆ. ಅಷ್ಟರಲ್ಲಿ ನೀವು ಯಾಕೆ ಆತರ ಪಟ್ಟಿ ಆರ್ತಿಯವ್ರೆ? ಅಲ್ಲ ಸೂರ್ಯ ಅವ್ರೆ, ಇವನೇನು ಪೂರ್ತಿ ವಿಷಯ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ. ನೀವು ಅದೇ ರೀತಿ ಮಾತಾಡ್ತಾ ಇದ್ದೀರಲ್ಲ. ನಾನು ನಿಮಗೆ ಫೋನಲ್ಲಿ ಹೇಳಿದ್ನಲ್ಲ, ಸಾಕ್ಷಿನ ರಂಜಿತ್ನ ಮೀಟ್ ಮಾಡು ಅಂತ ನಾನು ಹೇಳಿಲ್ಲ ಸೂರ್ಯ ಅವರೇ. ನಿಮಗೆ ವಿಷಯ ಗೊತ್ತಲ್ವಾ? ನನ್ಗೆ ಆಕ್ಚುಲಿ ಆದಿತ್ಯ ಮನೆಗೆ ಬಂದ್ರೆ ನನಗೆ ವಿಷಯ ಗೊತ್ತಾಗಿತ್ತು. ನೋಡಿ ಡ್ಯಾಡ್, ಇದು ನಂಬುವಂತ ಮಾತಾ? ಸಾಕ್ಷಿ ಆರ್ತಿ ಅಮ್ಮಂಗೆ ಹೇಳ್ದೆ ರಂಜಿತ್ನ ಮೀಟ್ ಮಾಡಕ್ ಸಾಧ್ಯನಾ ಡ್ಯಾಡ್? ಇವಳನ್ನ ಇಲ್ಲೇ ಬಿಟ್ರೆ ನಮಗ್ ಗೊತ್ತಿಲ್ಲದೆ ಮದ್ವೆನೂ ಮಾಡಿಸ್ಬಿಡ್ತಾರ ಅಷ್ಟೇ.